ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಮಾಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ನಾನು ಕೂಡ ಸ್ವಲ್ಪ ರಿಕವರ್ ಆಗ್ತಿದ್ದೀನಿ. ಈಗ ಸ್ವಲ್ಪ ನನ್ನ ವಾಯ್ಸ್ ರಿಕವರ್ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಇದನ್ನು ಹಾಕಿದೆ, ಪೋಲ್ ಹಾಕಿದೆ. ಸೊ ಏನಂತಂದರೆ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಆಪ್ಷನ್ ಬಂದುಬಿಟ್ಟು ನಾನು ಡಿಫ್ರೆನ್ಸ್ ಬಿಟ್ವೀನ್ ವರ್ಕಿಂಗ್ ಮಾಮ್ ಆ್ಯಂಡ್ ಹೋಮ್ ಮೇಕರ್ ಅಂತ ಅಂದ್ಬಿಟ್ಟು ಹಾಕಿದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಹೋಮ್ ಮ್ಯಾನೇಜ್ಮೆಂಟ್ ಫಾರ್ ವರ್ಕಿಂಗ್ ಮಾಮ್ಸ್ ಅಂತ ಅಂದ್ಬಿಟ್ಟು. ಥರ್ಡ್ ಒನ್ ಬಂದ್ಬಿಟ್ಟು ಆಪ್ಷನ್ನು ಅ ಡೇ ಇನ್ ಅ ಲೈಫ್ ಆಫ್ ಎ ವರ್ಕಿಂಗ್ ಮಾಮ್ ಅಂತ ಅಂದ್ಬಿಟ್ಟು. ಸೊ ಆ ಪೋಲಲ್ಲಿ ಆ್ಯಕ್ಚುಲಿ ನನಗೆ ಸಿಕ್ಕಿದ್ದು ವೆರಿ ಲೆಸ್ ವೋಟಿಂಗ್ಸ್ ಅಂತ ಹೇಳ್ಬೋದು ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಿಂದ. ಸೊ ಅದರಲ್ಲಿ ಬಂದ್ಬಿಟ್ಟು ನನಗೆ 6 ವೋಟ್ಸ್ ಸಿಕ್ಕಿದೆ ಅಷ್ಟೇನೆ, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಅದರಲ್ಲೂ 50-50 ಸಿಕ್ಕಿದೆ. ಯಾವುದಕ್ಕೆ 50-50 ಅಂತಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ವರ್ಕಿಂಗ್ ಮಾಮ್ ಆ್ಯಂಡ್ ಅ ಹೋಮ್ ಮೇಕರ್, ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಅ ಡೇ ಇನ್ ಅ ಲೈಫ್ ಆಫ್ ಎ ವರ್ಕಿಂಗ್ ಮಾಮ್ ಅಂತ ಅಂದ್ಬಿಟ್ಟು. ಹಾಗಾಗಿ 50-50 ಸಿಕ್ಕಿರೋದ್ರಿಂದ ನಾನು ನಾನು ಅ ಡೇ ಇನ್ ಅ ಲೈಫ್ ಆಫ್ ಎ ವರ್ಕಿಂಗ್ ಮಾಮ್ ಅನ್ನೋದ್ರದ್ದು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಬಂದಿದ್ದೀನಿ. ಸೊ ನೋಡ್ತಿದ್ದೀರಲ್ವ, ಬೆಳಗ್ಗೆ ಎದ್ದ ತಕ್ಷಣ ನಂದು ರುಟೀನ್ ಆಗಿರೋಂತಹ ಗಂಜಿ ಕುಡಿದು, ಹಾಗೆ ವಾರಕ್ಕೆಲ್ಲ ಏನೆಲ್ಲ ಬೇಕು, ಒಂದು ವಾರಕ್ಕೆ ಏನೆಲ್ಲ ತರಕಾರಿಗಳು ಬೇಕು ಅದನ್ನೆಲ್ಲನೂ ತರಿಸ್ಕೊಂಡೆ. ಜೆಪ್ಟೋಯಿಂದ ತರಿಸ್ಕೊಂಡು ಎಲ್ಲನೂ 1 by 1 ಚೆಕ್ ಮಾಡಿಕೊಂಡು ನಾನು ಅನ್ಬಾಕ್ಸಿಂಗ್ ಮಾಡಿಟ್ಕೊಂಡೆ. ನಾನು ಪ್ರತಿ ವಾರನೂ ಅಷ್ಟೇನೆ ಒಂದು ವಾರಕ್ಕೆ ಏನೆಲ್ಲ ತರಕಾರಿಗಳು ಬೇಕಾಗುತ್ತೆ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ತರಕಾರಿಗಳನ್ನ ತರಿಸಿಟ್ಕೊಳ್ತೀನಿ. ಸೊ ಈ ವ್ಲಾಗಲ್ಲಿ ನೀವೇನೆಲ್ಲ ನೋಡ್ಬೋದು ಅಂತಂದರೆ, ಒಬ್ಬ ವರ್ಕಿಂಗ್ ಮಾಮ್ಗೆ ವೀಕ್ ಆಫ್ ಇದ್ದಾಗ ಏನೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಳ್ಬೋದು, ಒಂದು ವಾರಕ್ಕೆ ಏನೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸು, ಒಂದಷ್ಟು ಟಿಪ್ಸನ್ನ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಸೊ ಒಬ್ಬ ವರ್ಕಿಂಗ್ ಮಾಮು ಆಫೀಸ್ಗೆ ಹೋಗುವಾಗ ಅವಳ ದಿನಚರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಲೈಕ್ ಅ ಡೇ ಇನ್ ಅ ಲೈಫ್ ಆಫ್ ಎ ವರ್ಕಿಂಗ್ ಮಾಮ್ ಡ್ಯೂರಿಂಗ್ ವರ್ಕ್ ಡೇಸ್ ಅಂದ್ಬಿಟ್ಟು ಇನ್ನೊಂದು ವ್ಲಾಗ್ನ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆಫೀಸ್ ವರ್ಕ್ ಇದ್ದಾಗ ನಾನು ಯಾವ ರೀತಿಯಾಗಿ ನನ್ನ ಸ್ಕೆಡ್ಯೂಲ್ಸ್ ಮಾಡ್ಕೊಳ್ತೀನಿ, ಯಾವ ರೀತಿಯ ನನ್ನ ವರ್ಕ್ನ ಮಾಡ್ಕೊಂಡು ಹೋಗ್ತೀನಿ, ಹಾಗೆ ವೀಕ್ ಆಫ್ ಇದ್ದಾಗ ಯಾವ ರೀತಿಯಾಗಿ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನಾನು ಸ್ಪ್ಲಿಟ್ ಮಾಡಿ 2 ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಈ ಒಂದು ದಿನ ಬಂದುಬಿಟ್ಟು ನನಗೆ ರಜೆ ಇದ್ದಿದ್ದ ದಿವಸ, ಅಂದರೆ ವಾರದಲ್ಲಿ ನನಗೆ 2 ದಿವಸ ರಜೆ ಇರುತ್ತೆ. ಸೊ 2 ದಿವಸದಲ್ಲಿ ಫಸ್ಟ್ ಡೇ ನಾನು ಏನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೀಟೇಲ್ಸ್ನ. ನನಗೆ ವಾರದ ರಜಾ ಬಂದಿದ್ದ ತಕ್ಷಣ ನಾನು ಫಸ್ಟ್ ಚೆಕ್ ಮಾಡೋದು ಕಿಚನಲ್ಲಿ ಏನಪ್ಪ ಅಂತಂದರೆ, ನನ್ನ ಕಿಚನ್ನಲ್ಲಿ ಎಲ್ಲ ರೀತಿಯಾದಂತಹ ಗ್ರೈನ್ಸ್ ಆಗಿರ್ಬೋದು, ಲೆಂಟಿಲ್ಸ್ ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು ಎಲ್ಲನೂ ಅವೈಲೇಬಲ್ ಇದೆಯೋ ಇಲ್ವೋ, ಸ್ಟಾಕ್ ಇದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು, ಇಲ್ಲ ಅಂತಂದರೆ ಫಸ್ಟು ನಾನು ರೀಸ್ಟಾಕ್ ಮಾಡಿ ಇಟ್ಕೊಳ್ತೀನಿ ಎಲ್ಲನೂ. ಸೊ ನೀವು ನೋಡ್ತಿರ್ಬೋದು, ನಾನೆಲ್ಲ ಮೊನ್ನೆ ನಾನು ನಿಮಗೆ ತೋರಿಸಿದ ಹಾಗೆ ಹಳೆ ವೀಡಿಯೋದಲ್ಲಿ ನಾನು ರೇಷನ್ ಎಲ್ಲ ತರಿಸಿಟ್ಕೊಂಡಿದ್ದೆ, ಬಟ್ ಅದನ್ನ ರೀಸ್ಟಾಕ್ ಮಾಡಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಇವತ್ತು ನಾನೆಲ್ಲನೂ ಖಾಲಿ ಇರುವಂತಹ ಡಬ್ಬಿಗಳೆಲ್ಲ ತೆಗೆದಿಟ್ಕೊಂಡು ಡಬ್ಬಿ ಎಲ್ಲನೂ ಫಿಲ್ ಮಾಡಿ ರೀಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತು. ನನಗೆ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಸಿಗೋದಿಲ್ಲ. ಸೊ ವೀಕ್ ಮಿಡಲ್ಲಿ ನನಗೆ ವೀಕ್ ಆಫ್ ಸಿಗೋದ್ರಿಂದ ನನಗೆ ವೀಕ್ ಆಫ್ ಇದ್ದಾಗ ಅಥರ್ವನ್ಗೆ ಆಬ್ವಿಯಸ್ಲಿ ಸ್ಕೂಲ್ ಇದ್ದೇ ಇರುತ್ತೆ, ಹಾಗೆ ನಮ್ಮನೆಯವ್ರಿಗೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಅಡುಗೆ ಮಾಡ್ಕೊಳ್ತಾ ಅದ್ರ ಜೊತೆಗೇನೆ ನಾನು ರೀಸ್ಟಾಕಿಂಗ್ ಕೆಲಸನೂ ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ನಾನು ಆಲ್ರೆಡಿ ಸಾಂಬಾರು ಮಾಡಿಟ್ಬಿಟ್ಟೆ ಆಲ್ರೆಡಿ. ಅದು ಮಾಡಿದ ನಂತರ ನನ್ನ ಕಿಚನಲ್ಲಿ ಏನಂದರೆ ಸೇಮಿಯಾ ಎಲ್ಲ ಖಾಲಿಯಾಗಿತ್ತು. ಸೊ ಸೇಮಿಯಾ ಮತ್ತು ಶುಗರು ಮತ್ತು ರವೆ ಈ ಥರ ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ನಾನು ರೀಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಅಷ್ಟೇ ಪ್ಯಾಕೆಟ್ನ ಕಟ್ ಮಾಡಬೇಕಾದ್ರೆ ಫುಲ್ ಕಟ್ ಮಾಡ್ತೀನಿ, ನೀವು ನೋಡ್ತಿರ್ಬೋದು. ಸೊ ಆ ರೀತಿಯಾಗಿ ಕಟ್ ಮಾಡಿದ್ರೆ ವಿ ಕ್ಯಾನ್ ರೀಯೂಸ್ ದಟ್ ಪ್ಲಾಸ್ಟಿಕ್ ಕವರ್ ಅಂತ ಅಂದ್ಬಿಟ್ಟು, ಅಂದರೆ ಲೈಕ್ ಏನಾದರೂ ವೇಸ್ಟೇಜ್ ಹಾಕೋದಕ್ಕೆ ಇರ್ಬೋದು, ಅಥವಾ ಬೇರೆ ನಾವು ಹೊರಗಡೆ ಇದನ್ನು ವೇಸ್ಟೇಜ್ ಇದನ್ನು ಮಾಡ್ತಾರಲ್ವ, ರೀಸೈಕ್ಲಿಂಗ್ ಮಾಡ್ತಾರಲ್ವ, ಅವ್ರಿಗೂ ಸಹಿತ ನಾವು ಕೊಟ್ಟು ಕಳಿಸ್ಬೋದು. ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಯಾವಾಗಲೂ, ಮತ್ತೆ ರೀಯೂಸ್ ಆಗುತ್ತೆ ಇದು ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು. ಸೊ ಒಂದೊಂದೇ ಈ ರೀತಿಯಾಗಿ ರೀಸ್ಟಾಕ್ ಮಾಡಿಟ್ಕೊಂಡು ಡಬ್ಬಿಗಳೆಲ್ಲ ನೀಟಾಗಿ ಜೋಡಿಸಿಟ್ಕೊಳ್ತೀನಿ ನಾನು ಈ ಥರ ವೀಕ್ ಆಫ್ ಇದ್ದಾಗ. ಈ ರೀತಿಯಾಗಿ ನಾವು ವೀಕ್ಲಿ ಪ್ಯಾಂಟ್ರಿಯಲ್ಲಿ ನಾವು ಸ್ಟಾಕ್ ಚೆಕ್ ಮಾಡಿಕೊಂಡಾಗ ಈ ಥರ ನೋಡಿ, ನನಗೀಗ ಆ್ಯಕ್ಚುಲಿ ಚೆಕ್ ಮಾಡಿಕೊಂಡಾಗ ಶೇಂಗಾ ಆಲ್ರೆಡಿ ಇತ್ತು ನನ್ನ ಡಬ್ಬಿನಲ್ಲಿ. ಸೊ ಆ ಡಬ್ಬಿನಲ್ಲಿರುವಂಥ ಶೇಂಗಾ ಸ್ವಲ್ಪ ಯಾಕೋ ಹುಳ ಹಿಡಿದಿದೆ ಅಂತ ಅನಿಸ್ತು. ಹಾಗಾಗಿ ಅದನ್ನು ಕೂಡ ಬಿಸಿಲಿಗೆ ಇಡೋದಕ್ಕೆ ಎತ್ತಿಟ್ಟೆ ನಾನು. ಈ ರೀತಿಯಾಗಿ ನಾವು ಆಗಾಗ ನಾವು ಸ್ಟಾಕ್ ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ವೀಕ್ಲಿ ಬೇಸು ನಮ್ಮ ಕಿಚನಲ್ಲಿ ಯಾವುದೇ ರೀತಿಯಾದಂತಹ ಗ್ರೈನ್ಸ್ ಆಗಿರ್ಬೋದು, ಅಥವಾ ಅಕ್ಕಿ ಬೇಳೆ ಎಲ್ಲಾದ್ರೂ ಹುಳ ಹತ್ತಿದ್ರೆ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅದನ್ನು ನಾವು ನೀಟ್ ಮಾಡಿ
ಮತ್ತೆ ವಾಪಸ್ ರೀಯೂಸ್ಗೆ ಉಪಯೋಗ ಮಾಡ್ಕೊಳ್ಬೋದು. ಅಥವಾ ಕಂಪ್ಲೀಟ್ಲಿ ಹುಳ ಹಿಡಿದ್ಬಿಟ್ರೆ ನಾವು ವಾರಾನ್ಗಟ್ಲೆ ತಿಂಗಳನ್ಗಟ್ಲೆ ನೋಡ್ಕೊಂಡಿಲ್ಲ ಅಂತಂದರೆ ಆ ಫುಡ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ವೀಕ್ಲಿ ಬೇಸಿಸ್ ಆಗಾಗ ಚೆಕ್ ಮಾಡಿಕೊಂಡು ರೀಸ್ಟಾಕ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನೀವು ನೋಡ್ತಿರ್ಬೋದು ನಾನು ಹಳೆ ಶೇಂಗಾನ ತೆಗೆದ್ಬಿಟ್ಟು ಹೊಸ ಶೇಂಗಾನ ಫಿಲ್ ಮಾಡಿ ಇಡ್ತಾ ಇದ್ದೀನಿ ಆ ಡಬ್ಬಿಗೆ. ಸೊ ಹಳೆ ಶೇಂಗಾನ ಕೂಡ ನಾವು ಬಿಸಿಲಿಗೆ ಹಾಕ್ಬಿಟ್ಟು ಅದನ್ನು ನೀಟ್ ಮಾಡಿ ಹುಳ ಹಿಡಿದಿರೋಂತಹ ಶೇಂಗಾನೆಲ್ಲ ಚೆಲ್ಬಿಟ್ಟು ಮಿಕ್ಕಿದನ್ನು ಮಾತ್ರ ನೆನೆ ಚೆನ್ನಾಗಿರೋಂಥದ್ದನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡ್ವಿ. ಸೊ ಹಾಗಾಗಿ ಮತ್ತೆ ಅದು ಹುಳ ಹಿಡಿಯುವಂತಹ ಚಾನ್ಸಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ರವೆನ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆ, ಹೀಗೆ ವೆರೈಟಿ ಆಫ್ ನಮ್ಗೆ ಏನೇನೆಲ್ಲ ಬೇಕು ಕಿಚನ್ ಪ್ಯಾಂಟ್ರಿಲಿ ಏನೆಲ್ಲ ಖಾಲಿ ಆಗಿದೆ ಸೊ ಅದನ್ನೆಲ್ಲನೂ ನಾನು ರೀಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ನನ್ನ ಒಂದು ಹ್ಯಾಬಿಟ್ ಅಂತ ಹೇಳ್ಬೋದು ವೀಕ್ಲಿ ಬೇಸಿಸು. ಸೊ ಈ ಒಂದು ನನ್ನ ಟಿಪ್ನ ನಾನು ನಿಮಗೆ ಆಲ್ರೆಡಿ ವೀಕ್ಲಿ ಮೀಲ್ ಪ್ಲ್ಯಾನಿಂಗಲ್ಲಿ ಹೇಳಿದ್ದೆ. ಸೊ ಈ ವೀಕ್ಲಿ ಮೀಲ್ ಪ್ಲ್ಯಾನಿಂಗ್ ವಿಡಿಯೋನ ಯಾರು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರು ಮನೆಯಲ್ಲಿ ಕೂತ್ಕೊಳ್ಳೋಂಥ ಮದರ್ಸು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಆಫೀಸ್ಗೆ ಹೋಗೋವಂಥವರೇ ಇರ್ತೀರ. ಸೊ ಆಫೀಸ್ಗೆ ಹೋಗೋವಂಥವ್ರಿಗೆ ಈ ರೀತಿಯಾಗಿ ಏನಾದರೂ ಕೆಲವೊಂದಷ್ಟು ಟಿಪ್ಸ್ ಹೇಳಿದ್ರೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಮಾಡೋವಂಥದ್ದನ್ನೇ ನಿಮಗೆ ಹೇಳಿದ್ದೀನಿ. ಸೊ ಯೂಸ್ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಕಮೆಂಟ್ ಮಾಡೋದು ಅಥವಾ ಸಬ್ಸ್ಕ್ರಿಪ್ಷನ್ ಮಾಡೋದ್ರಲ್ಲಿ ದುಡ್ಡೇನು ಕೊಡಬೇಕು ಅಂತ ಅನ್ಸಲ್ವಲ್ಲ. ಸೊ ಹಾಗಾಗಿ ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ನಿಮ್ಮ ಒಂದು ಅಟೆನ್ಷನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನೋಡಿದ್ರಿ ಅಲ್ವಾ ನನಗೆ ವೀಕ್ಲಿ ಬೇಸಿಸ್ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಕಿಚನಲ್ಲಿ ಯಾವುದೆಲ್ಲ ಖಾಲಿಯಾಗಿದೆ ಎಲ್ಲನೂ ಈ ರೀತಿಯಾಗಿ ನಾನು ವೀಕ್ಲಿ ಒನ್ಸ್ ಈ ಥರ ರೀಸ್ಟಾಕ್ ಮಾಡಿಟ್ಕೊಳ್ತೀನಿ. ಸೊ ನೀವು ನೋಡ್ತಿರ್ಬೋದು ಇದೆಲ್ಲ ಕವರ್ಸ್ಗಳು ನಾನು ಯಾವುದೆಲ್ಲ ಮಿಕ್ಕಿದೆಯಲ್ಲ ಪ್ಲಾಸ್ಟಿಕ್ ಕವರ್ಸು ಅದೆಲ್ಲನೂ ಎತ್ತಿಡ್ತಾ ಇದ್ದೀನಿ ಬಿಕಾಸ್ ಆಫ್ ದ ರೀಯೂಸೇಜ್ ಪರ್ಪಸ್. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಈ ವಾರದಲ್ಲಿ ರೀಸ್ಟಾಕ್ ಮಾಡಿಕೊಂಡೆ ನನ್ನ ಕಿಚನ್ನಲ್ಲಿ. ಸೊ ರೀಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಕಡೆ ಜೋಡಿಸಿಟ್ಕೊಳ್ತಾ ಇದ್ದೀನಿ 1 by 1 ಕಿಚನಲ್ಲಿ. ನೋಡಿ ಕಿಚನ್ ರೀಸ್ಟಾಕಿಂಗ್ ಆದ ನಂತರ ಯಾವ್ಯಾವ ಡಬ್ಬಿ ಎಲ್ಲಿಟ್ಟಿದ್ದೆ ಅಲ್ಲೇ ತೊಗೊಂಡೋಗಿ ವಾಪಸ್ ಎತ್ತಿಟ್ಕೊಳ್ತಿದ್ದೀನಿ. ಯಾಕೆಂದರೆ ನಾನು ಮತ್ತು ನಮ್ಮ ಅತ್ತೆ ಇಬ್ಬರೂ ಯೂಸ್ ಮಾಡ್ತೀವಿ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ. ಸೊ ಎಲ್ಲಾದರೂ ಒಂದು ವಸ್ತು ಹೆಚ್ಚು ಕಡಿಮೆ ಎಲ್ಲಾದರೂ ಬೇರೆ ಜಾಗದಲ್ಲಿ ಇಟ್ಬಿಟ್ರೆ ಮತ್ತೆ ನಾನು ಇಲ್ದಿರೋ ಟೈಮಲ್ಲಿ ಮತ್ತೆ ಹುಡ್ಕಾಡ್ಕೊಂಡು ಕೂರಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ ವಸ್ತು ಎಲ್ಲಿತ್ತು ಅಲ್ಲೇ ಇಟ್ಬಿಡ್ತೀನಿ ನಾನು ಪ್ರತಿ ಟೈಮು ನಾನು ರೀಸ್ಟಾಕ್ ಮಾಡಿದಾಗ. ಸೊ ಇದಾಯಿತು. ರೀಸ್ಟಾಕಿಂಗ್ ಆಗಿದ ತಕ್ಷಣ ನೆಕ್ಸ್ಟು ಅಥರ್ವಂಗೆ ಲಂಚ್ ಬಾಕ್ಸ್ ಕಟ್ಟಬೇಕಿತ್ತಲ್ವ, ಹಾಗಾಗಿ ಅವನಿಗೆ ಸೇಮಿಯಾ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಸೇಮಿಯಾ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಅವನಿಗೆ ಲಂಚ್ ಬಾಕ್ಸ್ನ ಕಟ್ಟಿದೆ. ಹಾಗೆ ನಾನು ಅಡುಗೆ ಮಾಡುವಾಗ ಒಂದ್ಸರಿ ಅಬ್ಸರ್ವ್ ಮಾಡಿದೆ, ಕುಕ್ಕಿಂಗ್ ಆಯಿಲ್ ಖಾಲಿಯಾಗಿತ್ತು ನಾನು ಯೂಸ್ ಮಾಡೋ ಬಾಟ್ಲಲ್ಲಿ. ಸೊ ಆ ಬಾಟ್ಲನ್ನ ರೀಫಿಲ್ ಮಾಡಿ ಇಟ್ಕೊಂಡೆ. ಸೊ ಸೇಮಿಯಾ ಉಪ್ಪಿಟ್ಟೆಲ್ಲ ಮಾಡಿದ್ದಾಯಿತು. ಮಾಡಿ ಅಥರ್ವಂಗೆ ಬಾಕ್ಸ್ ಕಟ್ತಾ ಇದ್ದೀನಿ. ಅಥರ್ವಂಗೆ ಪ್ರತಿ ಸರಿ ಬಾಕ್ಸ್ ಕಟ್ಟಬೇಕಾದ್ರೆ ಹಸಿಮೆಣಸಿನ್ಕಾಯಿ ಏನಾದರೂ ಇದ್ದರೆ ಆ ಊಟದಲ್ಲಿ ಫಸ್ಟ್ ಹಸಿಮೆಣಸಿನ್ಕಾಯಿ ಎಲ್ಲ ರಿಮೂವ್ ಮಾಡಿ ಕಟ್ತೀನಿ. ಯಾಕೆಂದರೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಇದ್ದಾಗ ಅದರಲ್ಲಿ ಟೈಮ್ ಇರೋದಿಲ್ಲ ಮೆಣಸಿನ್ಕಾಯಿ ಎಲ್ಲ ಹುಡ್ಕೊಂಡು ತಿನ್ನೋಷ್ಟು. ಸೊ ಸಮ್ಟೈಮ್ಸ್ ಮೆಣಸಿನ್ಕಾಯಿ ಸಿಕ್ಬಿಟ್ರೆ ಬಾಯಲ್ಲಿ ತುಂಬ ಅಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ ಖಾರ ಆಯಿತು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಸೌತೆಕಾಯಿ ಎಲ್ಲನೂ ಕಟ್ ಮಾಡಿ ಹಾಕಿದೆ ಬಾಕ್ಸ್ಗೆ. ಸೊ ಇವತ್ತು ಅಥರ್ವನ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದ್ದಿದ್ದರಿಂದ ಆ ಎಕ್ಸಿಬಿಷನಲ್ಲಿ ಫ್ರೂಟ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಅಥರ್ವಂಗೆ ಪೈನಾಪಲ್ ತೊಗೊಂಡು ಬರೋಕ್ಕೆ ಹೇಳಿದರು. ಸೊ ಅದನ್ನು ಕೂಡ ಅವ್ನು ಲಂಚ್ ಬ್ಯಾಗಲ್ಲಿ ಇಟ್ಬಿಟ್ಟು ಅವನ್ನ ರೆಡಿ ಮಾಡೋದಕ್ಕೆ ಅಂತ ಹೋದೆ. ಸೊ ಲಂಚ್ ಬ್ಯಾಗ್ ಅಂತೂ ರೆಡಿ ಮಾಡಿಟ್ಟಿದ್ದಾಯಿತು ಅಥರ್ವಂಗೆ. ಸೊ ಅಥರ್ವನ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದ್ದಿದ್ದರಿಂದ ಎಕ್ಸಿಬಿಷನಲ್ಲಿ ಪ್ರಿ-KG ಮಕ್ಕಳು ಎಲ್ಲರಿಗೂ ಒಂದೊಂದು ಥರ ಅಟೈರ್ ಹಾಕೊಂಡು ಬರೋಕ್ಕೆ ಹೇಳಿದರು. ಸೊ ಅಥರ್ವ ಬಂದುಬಿಟ್ಟು ಪೊಲೀಸ್ ಆಫೀಸರ್ ಅಟೈರ್ ಹಾಕೊಂಡು ಬರೋದಕ್ಕೆ ಹೇಳಿದರು. ಸೊ ಅವ್ನ ಎಕ್ಸೈಟ್ಮೆಂಟ್ ನೋಡಿ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗಿ ಗನ್ ತೋರ್ಸೋದಿರ್ಬೋದು, ಫುಲ್ ನಾಚ್ಕೊಳ್ತಾ ಇದ್ದಾನೆ. ಮುಖ ತೋರಿಸೋ ಅಂತಂದ್ರೆ ನಾಚ್ಕೊಳ್ತಾ ಇದ್ದಾನೆ ಅವನು. ಅಷ್ಟರ ಮಟ್ಟಿಗೆ ಅವನಿಗೆ ಒಂಥರ ಶೈ ಫೀಲ್ ಆಗ್ತಿದೆ. ಅದ್ರ ಜೊತೆಗೆ ತುಂಬ ಖುಷಿ ಇದೆ ಅವನಿಗೆ, ಏನೋ ಒಂಥರ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಹೊಸ ಅಟೈರಲ್ಲಿದ್ದೀನಿ ಅಂತಂದ್ಬಿಟ್ಟು. ಸೊ ನಮ್ಮ ಮನೆಯ ಪುಟ್ಟ ಸಾಂಗ್ಲಿಯನ್ ಅಂತ ಹೇಳ್ಬೋದು. ಸೊ ಸಲ್ಯೂಟ್ ಹೆಂಗೆ ಮಾಡಬೇಕು ಅಂತ ಹೇಳಿಕೊಟ್ರೆ ಅದನ್ನು ಕೂಡ ನಾಚ್ಕೊಂಡು ಸಲ್ಯೂಟ್ ಮಾಡ್ತಿದ್ದಾನೆ ಅವನು.
ಟೋಪಿ ಸರಿಯಾಗಿ ಹಾಕ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಟೋಪಿ ಸರಿ ಮಾಡಿ ಹಾಕಿದ ನಂತರನೂ ನೋಡ್ತಿದ್ದೀರಲ್ಲ, ಅವ್ನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂತಂದರೆ ತಾಯಿಯಾಗಿ ನನ್ನದೇ ದೃಷ್ಟಿ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಅವನು ಎಷ್ಟು ನಾಚ್ಕೊಳ್ತಾ ಇದ್ದಾನೆ ಅಂತಂದರೆ ಅದರಲ್ಲಿ ಅವನಿಗೆ ಒಂಥರ ಶೈ ಫೀಲ್ ಆಗ್ತದೆ. ಏನೋ ಎಲ್ಲರೂ ನನ್ನನ್ನೇ ನೋಡ್ತಾರಲ್ಲಪ್ಪ ಅನ್ನೋ ಥರ ಒಂದು ಶೈ ಫೀಲ್ ಮಾಡ್ತಿದ್ದಾನೆ ಅವನು. ಅಷ್ಟೆಲ್ಲ ಸೋಗು ಮಾಡಿಬಿಟ್ಟು ಅಥರ್ವ ಸ್ಕೂಲಿಗೆ ಹೊರಟ. ಸೊ ಅವನಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ನಾನೇನು ಮಾಡಿದೆ ಅಂದರೆ ತರಕಾರಿ ಎಲ್ಲ ತರಿಸಿದ್ದೆ ಅಲ್ವಾ ಬೆಳಗ್ಗೆ, ಅದನ್ನೆಲ್ಲನೂ ವಾಶ್ ಮಾಡಿಬಿಟ್ಟು ನೀಟಾಗಿ ಪ್ರತಿಯೊಂದು ಟ್ರೇನಲ್ಲಿ ಹಾಕಿಟ್ಕೊಂಡ್ಬಿಡೋಣ ಫ್ರಿಜ್ಜಲ್ಲಿ. ಅಂದರೆ ನನಗೆ ವಾರ ಪೂರ್ತಿ ನನಗೆ ತರಕಾರಿಗಳು ಬೇಕು ಅಂದಾಗ ರೆಡಿಯಾಗಿ ಅವೈಲೇಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ತಂದಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ನಾನು ತಂದಿರೋಂತಹ ತರಕಾರಿಗಳೆಲ್ಲನೂ ತಂದಿರೋಂತಹ ಕವರಿಂದ ಬೇರೆ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ನಾನು ಅಲ್ಲಿ ಹಾಕಿರೋಂತಹ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿರ್ತೀನಿ. ಸೊ 1 ಅವರ್ ಆದ ನಂತರ ಎಲ್ಲ ನೀರು ಇಳಿದಿರುತ್ತೆ, ತರಕಾರಿ ಮೇಲಿರೋಂತಹ ನೀರೆಲ್ಲ ಒಣಗೋಗಿರುತ್ತೆ. ಸೊ ಅದನ್ನು ನೀಟಾಗಿ ತೊಳೆದಿಟ್ಟಿರೋಂತಹ ತರಕಾರಿನ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಫ್ರಿಡ್ಜಲ್ಲೇ ವೆಜಿಟೇಬಲ್ಸ್ ಟ್ರೇ ಅಂತ ಬರುತ್ತಲ್ವ, ಸೊ ಆ ಥರ ಟ್ರೇನಲ್ಲಿ ಜೋಡಿಸಿಟ್ಕೊಂಡ್ಬಿಡ್ತೀನಿ ನಾನು. ಸೊ ಹಾಗಾಗಿ ವೀಕ್ಲಿ ಬೇಸಿಸ್ ನಾನು ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನಾನು ವೀಕ್ ಡೇಸಲ್ಲಿ ನಾನು ಯಾವಾಗೆಲ್ಲ ಅಡುಗೆ ಮಾಡ್ಕೊಳ್ಬೇಕು ರೆಡಿಯಾಗಿ ಅವೈಲೇಬಲ್ ಇರುತ್ತೆ ತರಕಾರಿಗಳು. ಮತ್ತು ನಾನು ವಾಶ್ ಮಾಡೋದಕ್ಕೆ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನೋಡ್ತಿದ್ದೀರಲ್ಲ 1 by 1 ತರಕಾರಿಗಳನ್ನು ವಾಶ್ ಮಾಡಿ ತೊಗೊಂಡು ಈ ಥರ ನಾನು ಟವಲ್ ಮೇಲೆ ಹಾಕ್ಕೊಂಡ್ಬಿಟ್ರೆ ಸೊ ಅದಾಗದೇ ನೀರೆಲ್ಲ ಬಟ್ಟೆಯಲ್ಲಿ ಹಿಂಕೊಂಡಿರುತ್ತೆ. ಸೊ ಆನಂತರ ಸ್ವಲ್ಪ ಹೊತ್ತಾದ ನಂತರ ನಾನು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಡಬ್ಬಿಗಳಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ನನ್ನ ಹತ್ರ ದೊಡ್ಡ ಟ್ರೇ ಇಲ್ಲ ಆ್ಯಕ್ಚುಲಿ. ಆ ಥರ ಟ್ರೇ ಇದ್ದರೆ ಎಲ್ಲ ತರಕಾರಿಗಳು ಒಂದೇ ಸರಿ ನಾನು ವಾಶ್ ಮಾಡಿ ಎತ್ತಿಟ್ಕೊಳ್ಬೋದು. ಬಟ್ ದೊಡ್ಡ ಟ್ರೇ ಇಲ್ದಿರೋದ್ರಿಂದ ನಾನೇನು ಮಾಡ್ತೀನಿ 1 by 1 ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮಗೆ ಹಸಿಮೆಣಸಿನ್ಕಾಯಿ ಕಂಪಲ್ಸರಿ ಅಡುಗೆಯಲ್ಲಿ ಬೇಕೇ ಬೇಕು ಎವ್ರಿ ಡೇ ಅಡುಗೆ ಮಾಡಿದಾಗ. ಸೊ ಹಾಗಾಗಿ ನಾವು ತಿಂಡಿ ಮಾಡಿರ್ಬೋದು ಅಥವಾ ನಮಗೆ ಬೇಕು ಅಂತಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿಟ್ಕೊಳ್ಳೋದಾಗಿರ್ಬೋದು, ಆ ಥರ ಮಾಡೋದ್ರಿಂದ ನಾವು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತರಿಸಿರ್ತೀವಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ರೆಗ್ಯುಲರ್ ಬೇಸಿಸ್ ನಾನು ವಾಶ್ ಮಾಡಿಬಿಟ್ಟು ಆ ತುಂಬೇನಿರುತ್ತಲ್ವ ಅದ್ರ ಮೇಲಿರೋಂತಹ ಕಡ್ಡಿ ಅದನ್ನೆಲ್ಲನೂ ಬಿಡಿಸಿ ಗಲೀಜೆಲ್ಲನೂ ತೆಗೆದು ಇಟ್ಕೊಳ್ತೀನಿ. ಸೊ ಹಾಗಾಗಿ ನಾನು ವಾಶ್ ಮಾಡಿಬಿಟ್ಟು ಅದನ್ನೆಲ್ಲನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನೋಡಿ, ಹಸಿಮೆಣಸಿನ್ಕಾಯಿ ತೊಗೊಂಡು ಬಂದರೆ ಎಷ್ಟೆಲ್ಲ ಕಸ ಇರುತ್ತೆ ಅದರಲ್ಲಿ ಅಂತಂದ್ಬಿಟ್ಟು ಸೊ ಕಸ ಎಲ್ಲನೂ ತೆಗೆದು ಎಸೆದೆ. ನೆಕ್ಸ್ಟು ನಾನು ಡೈಲಿ ಬೇಸ್ಗೆ ನಾವು ಯೂಸ್ ಮಾಡೋದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ವಾಶ್ ಮಾಡಿ ಇಟ್ಕೊಂಡೆ. ಸೊ ಇದಿಷ್ಟು ನಮ್ಮ ಒಂದು ವಾರದ ತರಕಾರಿಯಾಗಿರುತ್ತೆ. ಸೊ ಇನ್ನೂ ನಾವು ಬೇಕು ಅಂತಂದರೆ ಇನ್ ಕೇಸ್ ನಾವು ಬೇಳೆಕಾಳುಗಳಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ನಾವು ತರಕಾರಿಗಳನ್ನ ತೊಗೊಂಡು ಬಂದಿದ್ವಿ ಇವತ್ತು. ಸೊ ಅದನ್ನೆಲ್ಲನೂ ನಾನು ವಾಶ್ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಬಾಕ್ಸಲ್ಲಿ ನಾನು ಹಾಕಿಟ್ಕೊಂಡೆ. ನೀವು ನೋಡ್ತಿರ್ಬೋದು ಈ ಬಾಕ್ಸಲ್ಲಿ ನಾನು ಎಲ್ಲನೂ ನೀಟಾಗಿ ಒರೆಸಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಸೊ ನೆಕ್ಸ್ಟು ಅಥರ್ವನ್ ಸ್ಕೂಲಲ್ಲಿ ಎಕ್ಸಿಬಿಷನ್ ಅಂತ ಹೇಳಿದ್ದಲ್ವ, ಅಲ್ಲಿಂದ ಅಥರ್ವನ್ ಕರ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ನೋಡ್ತಿದ್ರಲ್ಲ, ನಾನು ನೋಡಿದ ತಕ್ಷಣ ಫಸ್ಟು ಓಡಿ ಬರ್ತಾನೆ ಅಥರ್ವ. ಸೊ ನೆಕ್ಸ್ಟ್ ಮನೆಗೆ ಬಂದಿದ ತಕ್ಷಣ ಈವ್ನಿಂಗ್ ನನ್ನ ಕೆಲಸ ಏನಪ್ಪ ಅಂತಂದರೆ, ನಾನು ಮೊನ್ನೆ ತಾನೇ ಒಂದಷ್ಟು ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೆ. ಸೊ ಆ ಡ್ರೆಸ್ಗೆಲ್ಲನೂ ನಾನು ಒಂದ್ಸರಿ ರೀಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬಟ್ಟೆಗಳು ಒಂದೇ ಕಡೆ ಇಟ್ಕೊಂಡು ಕೂತಿದ್ದೀನಿ. ಸೊ ಇವತ್ತೆಲ್ಲ ಈವ್ನಿಂಗ್ ಕೂತ್ಕೊಂಡು ರೀಸ್ಟಿಚ್ ಮಾಡಿಟ್ಟೆ. ಯಾಕೆಂದರೆ ಹೊಸ ಬಟ್ಟೆಗಳು ತಂದಿರ್ತೀವಲ್ವ, ಹೊಸ ಟಾಪ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಬೇಗನೆ ಸ್ಟಿಚಸ್ ಬಿಚ್ಚುವಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ಆ ಚಾನ್ಸಸ್ನ ನಾವು ಅವಾಯ್ಡ್ ಮಾಡೋದಕ್ಕೆ ನಾನು ರೀಸ್ಟಿಚ್ ಮಾಡಿರ್ತೀನಿ ಯಾವಾಗ್ಲೂ. ಅದಕ್ಕೋಸ್ಕರ ಅಂತಲೇ ನಾನು ಏನಂದರೆ ರೀಸ್ಟಿಚಿಂಗ್ ಪರ್ಪಸ್ಗೆ ಅಂತಂತಾನೆ ನಾನು ಮನೆಯಲ್ಲಿ ಒಂದು ಏನಂತಾರಲ್ಲ ಸೆಕೆಂಡ್ ಹ್ಯಾಂಡ್ ಹೊಲಿಗೆ ಮಷಿನ್ನ ಇಟ್ಕೊಂಡಿದ್ದೀನಿ. ಸೊ ನೋಡ್ತಿದ್ದೀರಲ್ವ, ಬೆಳಗ್ಗೆಯಿಂದ ಒಬ್ಬ ವರ್ಕಿಂಗ್ ಮಾಮ್ ವೀಕ್ ಆಫ್ ಇದ್ದರೆ ನಮ್ಮ ಡೇ ಹೇಗೆಲ್ಲ ಹೋಗುತ್ತೆ ಅಂತಂದರೆ, ಎಷ್ಟೆಲ್ಲ ಕೆಲಸ ಮಾಡಿದ್ರೂ ನಮಗೆ ಕೆಲಸಗಳು ತೀರ್ತವೆ ಅಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ಒಂದಲ್ಲ ಒಂದು ನೆನ್ಪು ಮಾಡಿಕೊಂಡು ಆಗಾಗ ಆ ಕೆಲಸಗಳನ್ನ ಫಿಲ್ ಮಾಡ್ಕೊಳ್ತಾನೆ ಬರ್ತಾ ಇರ್ತೀವಿ ನಾವು ವರ್ಕಿಂಗ್ ಮಾಮ್ಸ್ ಅಂತ ಹೇಳ್ಬೋದು.
ಹೋಪ್ಫುಲಿ ನಿಮ್ಗೆಲ್ಲರಿಗೂ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸು ಶೇರ್ ಮಾಡಿರೋದಾಗಿರ್ಬೋದು, ಅಥವಾ ನಾವು ರಜೆ ಇದ್ದಾಗ ನಾವೇನೆಲ್ಲ ಮಾಡ್ಕೊಳ್ಬೋದು ವರ್ಕಿಂಗ್ ಮಾಮ್ಸ್ ಅನ್ನೋದಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿರೋದೆಲ್ಲ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ನಾನು ಈ ಮಾತನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಬಟ್ ಯಾರೂ ಕಮೆಂಟ್ಸ್ ಹಾಕೋದಿಲ್ಲ, ತುಂಬ ರೇರ್ ಕಮೆಂಟ್ಸ್ ಬರುತ್ತೆ ನನಗೆ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮ್ಗೆ ಏನೇ ಅನಿಸ್ಲಿ, ಇದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ದಟ್ ನಾನೇನಾದರೂ ತಪ್ಪು ಮಾಡ್ತಿದ್ರೆ ನನ್ನ ಚೇಂಜಸ್ ಮಾಡಿಕೊಂಡು ನಾನು ಮುಂದುವರಿಬೋದು ಅಂತ ಹೇಳ್ತೀನಿ. ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನ್ನಿಂದ ಯಾವುದಾದ್ರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ನಾನು ಆದಷ್ಟು ಬೇಗ ಮಾಡಿ ನಿಮ್ಮ ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವರ್ಕಿಂಗ್ ಇರೋದ್ರಿಂದ ಇವ್ರಿಗೇನಪ್ಪ ಟೈಮ್ ಸಿಗೋದಿಲ್ಲ ಅಂತ ಕೆಲವೊಬ್ರು ಅಂದ್ಕೊಳ್ತಿರ್ಬೋದು. ಕೆಲವೊಬ್ರು ಏನಪ್ಪ ಇವ್ರಿಗೇನು ಮಾಡೋ ಕೆಲಸ ಇಲ್ವಾ, ಈ ಥರ ಎಲ್ಲ ಎಷ್ಟೊಂದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಲೂ ತಿಳ್ಕೊಳ್ತಿರ್ಬೋದು. ಏನಾದರೂ ತಿಳ್ಕೊಳ್ಳಿ, ಬಟ್ ನನಗೇನಂತಂದರೆ ಒಂದೇ ಉದ್ದೇಶ, ವರ್ಕಿಂಗ್ ಮಾಮ್ಸ್ಗೆ ಹೆಲ್ಪ್ ಆಗೋ ರೀತಿಯಾಗಿ ನಾನು ಏನಾದರೂ ಒಂದು ಮಾಡಬೇಕು ಮುಂದೆ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾನು ಯಾವ ರೀತಿಯಾಗಿ ವರ್ಕಿಂಗ್ ಮಾಮ್ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀನಿ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇನೆ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇನ್ಫಾರ್ಮೇಟಿವ್ ಆಗಿ ಅನಿಸಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆಗೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನೂ ಒಂದು ದಿವಸ ನಾವು ವೀಕ್ ಆಫ್ ಬಾಕಿ ಇದೆ. ಸೊ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾಳೆ ಸಿಗ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ಹ್ಯಾಪಿ ವೀಕೆಂಡ್ ಆ್ಯಂಡ್ ಹ್ಯಾಪಿ ಡೇ ಹೆಡ್ ಅಂತ ಹೇಳ್ಬೋದು. ಮತ್ತೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತೀನಿ.